ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಲಾವಿ ವಿನೋ. ಯೂಶುವಲಿ ನಾನು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಡೇ ಸ್ಟಾರ್ಟ್ ಆಗೋದು ಗ್ರೀನ್ ಟೀ ಜೊತೆ. ಒಂದು ವಿಷಯ ನಾನು ಯಾವಾಗಲೂ ಹೇಳ್ತೀನಿ, ಮನೆ ಕೆಲಸ ಮಾಡೋದು ತುಂಬಾ ಒಳ್ಳೆಯದು. ಆದರೆ ಮನೆ ಕೆಲಸನೇ ಬೇರೆ, ವ್ಯಾಯಾಮನೇ ಬೇರೆ. ನಮ್ಮ ದಿನನಿತ್ಯದ ಬದುಕಲ್ಲಿ ವ್ಯಾಯಾಮ ತುಂಬಾ ಇಂಪಾರ್ಟೆಂಟ್. ಸುಲಭವಾದ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ದೇಹ ಮನಸ್ಸು ಉಲ್ಲಾಸಭರಿತವಾಗಿರುತ್ತದೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಸ್ಪೆಷಲ್ ಅಡುಗೆ, ಸೂಪರ್ ಆಗಿರೋ ಕಾಂಬಿನೇಷನ್, ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಯಾವುದಂದ್ರೆ ಹೀರೆಕಾಯಿ ಮಸ್ಕಾಯಿ ಸಾಂಬಾರ್. ಈ ಸಾಂಬಾರನ್ನ ತೊಗರಿಬೇಳೆಲಿ ಮಾಡ್ತಾರೆ, ಬಟ್ ನಾನಿವತ್ತು ತೊಗರಿಬೇಳೆ ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ಮಸೂರ್ ದಾಲ್ ಯೂಸ್ ಮಾಡ್ತಾ ಇದ್ದೀನಿ. ತೊಗರಿಬೇಳೆ ಆಗಿರ್ಬೋದು, ಮಸೂರ್ ದಾಲ್ ಆಗಿರ್ಬೋದು, ಯಾವುದೇ ದಾಲ್ ಆಗಿರ್ಬೋದು, ಒಂದು 20 ಮಿನಿಟ್ಸ್ನ ನೆನೆಸ್ಬೇಕು. ಒಂದು ಈರುಳ್ಳಿ ತಗೋಬೇಕು, ಒಂದು ಟೊಮ್ಯಾಟೊ. ಇದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಸಾಂಬಾರು, ಅದರಿಂದ ನಾವು ತೊಗರಿಬೇಳೆ, ಮಸೂರ್ ದಾಲ್ ಇಲ್ಲ ಅಂದರೆ ಅವರೇ ಬೇಳೆ ಕೂಡ ನಾವು ಹಾಕ್ತೀವಿ. ಇದ್ರ ಜೊತೆಗೆ ಬೆಳ್ಳುಳ್ಳಿ, ಒಂದು ಎಸ್ಲು ಬೆಳ್ಳುಳ್ಳಿ ಹಾಕಬೇಕು ನಾವು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ನಾನಿಲ್ಲಿ ಒಂದು 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಬದನೆಕಾಯಿ ಹಾಗೂ ಆಲೂಗಡ್ಡೆ ಕೂಡ ಹಾಕ್ತಾರೆ, ಬಟ್ ನಾನಿಲ್ಲಿ ಬದನೆಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಸಿಪ್ಪೆ ತೆಗ್ದಿರೋ ಹೀರೆಕಾಯಿ, ಅಂದರೆ ನೀಟಾಗಿ ಅದ್ರ ಮೇಲ್ಗಡೆ ಇರೋ ಸಿಪ್ಪೆ ಎಲ್ಲ ತೆಗೆದು ಚಾಪ್ ಮಾಡಿರೋ ಅಂಥ ಹೀರೆಕಾಯಿ ಹಾಕ್ತಾ ಇದ್ದೀನಿ. ಮಸ್ಕಾಯಿ ಅಂದರೆ ನಾವು ಎಲ್ಲ ತರಕಾರಿನ ನಾವು ಹಾಕ್ಕೊಳ್ತೀವಿ ಈ ಸಾಂಬಾರಿಗೆ, ಅದಕ್ಕೆ ನಾವು ಮಸ್ಕಾಯಿ ಅಂತ ಹೇಳಿ ನಾವು ಕರಿತೀವಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್, ನಮಗೆ ಎಷ್ಟು ಬೇಕೋ ಸಾಲ್ಟ್ ಹಾಕಿ, ಸ್ವಲ್ಪ ಅರಿಶಿನ, ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು. ನಾವು ನೀರು ಕೂಡ ತುಂಬ ಜಾಸ್ತಿ ಕೂಡ ಹಾಕಬಾರ್ದು, ಬಿಕಾಸ್ ನಾವು ನೀರು ಹಾಕಿದಷ್ಟು ತುಂಬ ನೀರು ಬಂದ್ಬಿಡುತ್ತೆ ಸಾಂಬಾರು. ಆದಷ್ಟು ಈ ಸಾಂಬಾರು ಗಟ್ಟಿಯಾಗಿ ನಾವು ಮಾಡೋದ್ರಿಂದ ನೀರನ್ನ ನೋಡಿಕೊಂಡು ಕಡಿಮೆ ಪ್ರಮಾಣದಲ್ಲಿ ನಾವು ನೀರು ಹಾಕ್ಕೋಬೇಕು. ನೀರನ್ನ ನೋಡಿಕೊಂಡು ಹಾಕಿದ ಮೇಲೆ ಒಂದ್ಸಲಿ ತರಕಾರಿ ಎಲ್ಲ ಒಂದು ಮಿಕ್ಸ್ ಕೊಡೋಣ ಚೆನ್ನಾಗೆ. ಬೇಳೆ, ಪ್ರತಿಯೊಂದು ಬೆಳ್ಳುಳ್ಳಿ ಆಗಿರ್ಬೋದು, ಟೊಮೊಟೊ, ಈರುಳ್ಳಿ, ಬದನೆಕಾಯಿ, ಹೀರೆಕಾಯಿ, ಹಸಿಮೆಣಸಿನ್ಕಾಯಿ, ಇದೆಲ್ಲ ಒಂದು ಮಿಕ್ಸ್ ಕೊಡೋಣ. ಬಿಕಾಸ್ ನೀಟಾಗೆಲ್ಲ ಚೆನ್ನಾಗೆ ಒದಗಲಿ ಅಂತ ಹೇಳಿಬಿಟ್ಟು ಒಂದು ಮಿಕ್ಸ್ ಕೊಡ್ತಾ ಇದ್ದೀವಿ. ಮಿಕ್ಸ್ ಆದಮೇಲೆ ಇವಾಗ ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ 3 ವಿಷಿಲ್ಸ್ ಬರೋವರೆಗೂ ನಾವು ವೆಯ್ಟ್ ಮಾಡೋಣ. ಬಿಕಾಸ್ ಚೆನ್ನಾಗೆ ತರಕಾರಿ ಎಲ್ಲ ಚೆನ್ನಾಗೆ ಬೆಂದಿರಬೇಕಲ್ವಾ, ಸೊ ಸ್ಮ್ಯಾಶ್ ಮಾಡೋದಕ್ಕೂ ನಮಗೆ ತುಂಬ ಈಸಿ ಆಗುತ್ತೆ. ಪ್ರತಿದಿನ ಆಫ್ಟರ್ನೂನ್ ಆದರೆ ಸಾಂಬಾರು ಮಾಡಬೇಕು, ವೆರೈಟಿ ಆಫ್ ಸಾಂಬಾರು ಮಾಡಬೇಕು ಅಂತ ನಾವು ಎಷ್ಟೋ ಯೋಚನೆ ಮಾಡ್ತಿರ್ತೀವಿ. ಅದರಲ್ಲೂ ಕೂಡ ಇದು ಒಂದು ಸಖತ್ತಾಗಿರೋ ಸಾಂಬಾರು. ಇದು ಈಗಲೂ ಕೂಡ ಹಳ್ಳಿಗಳಲ್ಲಿ ಮಾಡ್ತಾ ಇರ್ತಾರೆ. ಕ್ವಿಕ್ಕಾಗಿ ಆಗೋ ಸಾಂಬಾರಿಗಿದು. ನಮ್ಮ ಕಡೆ ತುಂಬಾ ಫೇಮಸ್. ನಾವಂತೂ ವಾರಕ್ಕೆ ಒಂದು ಸಲಿನಾದರೂ ಮಾಡೇ ಮಾಡ್ತೀವಿ. ನನ್ನ ಹಸ್ಬೆಂಡಿಗೆ ಕೂಡ ತುಂಬ ಇಷ್ಟ ಈ ಸಾಂಬಾರು. ವೈಟ್ ರೈಸ್ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ಬಿಸಿ ಬಿಸಿ ಅನ್ನದ ಜೊತೆಗೆ, ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನಿಮಗೂ ಕೂಡ ಒಳ್ಳೆ ರುಚಿಯಾಗಿರ್ಬೋದು, ಒಳ್ಳೆ ರಿಸಲ್ಟ್ ಆಗ್ಬೋದು, ಸಿಕ್ಕೇ ಸಿಗುತ್ತೆ. ಲಿಡ್ನ ಓಪನ್ ಮಾಡಿ ಮಸ್ಕೋಬೇಕು. ಮಸ್ಕೊಳ್ಳೋಕ್ಕಿಂತ ಮುಂಚೆ ಫಸ್ಟು ನಾವು ಕಟ್ನ ಸಪ್ರೇಟ್ ಮಾಡೋಣ. ಕಟ್ಟು ಒಂದು ಕಡೆ ಮತ್ತು ತರಕಾರಿ ಬೆಂದಿರೋದು ಒಂದು ಕಡೆ ಸಪ್ರೇಟ್ ಮಾಡಿ ಇವಾಗ ತರಕಾರಿನ ಮಸ್ಕೊಳ್ಳೋಣ. ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದು ನಿಮಗೆ ಯಾವ ಥರ ಬೇಕೋ ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಸ್ಮ್ಯಾಶ್ ಮಾಡ್ತೀನಿ, ಬಿಕಾಸ್ ದಪ್ಪ ದಪ್ಪ ಸಿಕ್ಕಿದ್ರೆ ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಬಿಡ್ತೀನಿ. ಈ ಸ್ಮ್ಯಾಶ್ನ ಸ್ವಲ್ಪ ನಾನು ಬಿಸಿ ಇರಬೇಕಾದ್ರೆ ಸ್ಮ್ಯಾಶ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಉಪ್ಪಾಗಿರ್ಬೋದು ಅಥವಾ ಖಾರ ಆಗಿರ್ಬೋದು ಕರೆಕ್ಟಾಗಿ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೊತೀನಿ ನಾನು ಇವಾಗಲೇ. ಸ್ವಲ್ಪ ಏನಾದರೂ ಕಮ್ಮಿ ಅನಿಸ್ತು ಅಂದರೆ ನನಗೆ ಆವಾಗ ಬೇಕಾದರೆ ಸಾಲ್ಟ್ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೊಳ್ಬೋದು. ಮತ್ತು ಇದೆಲ್ಲ ಸ್ಮ್ಯಾಶ್ ಎಲ್ಲ ಆದಮೇಲೆ ನಾನು ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಇದೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ ನಾನು. ಖಾರ ಕಮ್ಮಿ ಅನ್ನಿಸ್ತು ಅಂದರೆ ಇದಕ್ಕೇ ಸ್ವಲ್ಪ ನಾನು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಸೊ ನನಗೆ ಖಾರ ಕಮ್ಮಿ ಆದಾಗ ನಾನು ಒಗ್ಗರಣೆ ಹಾಕ್ಕೊಂಡಾಗ ಅಲ್ಲಿ ಕರೆಕ್ಟ್ ಅನಿಸುತ್ತೆ ಅದು. ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಟೈಮ್ ಇರಲ್ಲ ಅಥವಾ ಕ್ವಿಕ್ಕಾಗಿ ಆಗಬೇಕು ಅಂತ ಹೇಳಿ ಸ್ಟಾರ್ಟಿಂಗೇ ಒಗ್ಗರಣೆ ಹಾಕ್ಕೊಂಡು ತರಕಾರಿನೆಲ್ಲ 3 ವಿಷಿಲ್ಸ್ ಬೇಯಿಸ್ಕೊಂಡು ಹಂಗೆ ಸ್ಮ್ಯಾಶ್ ಮಾಡಿಬಿಡ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ರುಚಿನೇ ಬದಲಾಗ್ಬಿಡುತ್ತೆ. ನಾವು ಕಟ್ನ ಏನು ಸಪ್ರೇಟ್ ಇಟ್ಟಿದ್ವಿ, ಸೊ ಇದಕ್ಕೆ ಇವಾಗ ಮಿಕ್ಸ್ ಕೊಡೋಣ ಸ್ಮ್ಯಾಶ್ ಒಳಗಡೆ. ಅದ್ರ ಜೊತೆಗೆ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ ಅದು ಕೂಡ ಸೇರಿಸೋಣ. ಎಲ್ಲ ಆದಮೇಲೆ ಒಂದ್ಸಲಿ ಎಲ್ಲ ಮಿಕ್ಸ್ ಕೊಟ್ಟು ಕುದಿಯೋಕೆ ಇಡೋಣ. ಬೇಳೆ, ತರಕಾರಿ ಆಗಿರ್ಬೋದು ತುಂಬ ಚೆನ್ನಾಗಿ ಬೆಂದಿದೆ, ಹದವಾಗಿ ಬೆಂದಿದೆ. ಅದ್ರ ಜೊತೆಗೆ ಸ್ವಲ್ಪ ನಾವು ಒಗ್ಗರಣೆ ಕೂಡ ಕೊಟ್ಟಿದ್ದೀವಲ್ವ, ತುಂಬ ಘಮ ಘಮ ಅನ್ನೋ ಪರಿಮಳ ಕೂಡ ಬರ್ತಾ ಇದೆ. ನೋಡೋದಕ್ಕೂ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಸಾಂಬಾರ್ ಜೊತೆಗೆ ಮುದ್ದೆ ಹಾಗೂ ವೈಟ್ ರೈಸ್ ತಿಂದ್ಬಿಟ್ರೆ
ಅದ್ಭುತ. ಇನ್ನು ತುಂಬ ಒಳ್ಳೆ ರುಚಿ ಕಾಣುತ್ತೆ ನಮ್ಮ ನಾಲ್ಗೆ ಅಂತೂ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ನೀವು ಕೂಡ ತುಂಬ ಇಷ್ಟಪಡ್ತೀರಾ. ಕರ್ನಾಟಕದ ಸ್ಪೆಷಲ್ ಅಡುಗೆ ಅಂತ ಫೇಮಸ್ ಆಗಿರುವ ಮಸ್ಕಾಯಿ ಹೀರೆಕಾಯಿ ಸಾಂಬಾರ್ ರೆಡಿಯಾಗಿದೆ. ಈಗ ಡಿಶ್ ಔಟ್ ಮಾಡೋಣ. ತುಂಬ ಚೆನ್ನಾಗಿದೆ. ನಾನು ಮುದ್ದೆ ಒಟ್ಟಿಗೆ ಸವಿಯೋಣ ಅಂತ ಕೂತ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಅಡುಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಟ್ರೈ ಮಾಡ್ತೀರಾ ಅಲ್ಲ ಮನೇಲಿ. ಈ ಕೋಪ ನಮಗೆ ಯಾಕೆ ಬರುತ್ತೆ ಅಂದರೆ, ಮನಸ್ಸಿನ ಪ್ರಕಾರ ನಾವು ನಡ್ಕೊಂಡಲ್ಲೇ ಇದ್ದಾಗ, ಏನೂ ಆಗ್ದಲೇ ಇದ್ದಾಗ, ನಮ್ಮ ಮಾತು ಯಾರೂ ಕೇಳ್ದಲೇ ಇದ್ದಾಗ, ಎಲ್ಲಕ್ಕೆ ಆಗ್ದಲೇ ಇದ್ದಾಗ, ಈ ಎಲ್ಲ ಪರಿಸ್ಥಿತಿಗೆ ಕಾರಣ ಒಂದೇ ಒಂದು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಂಶದಲ್ಲಿ ನಾವು ದುರ್ಬಲವಾಗಿದ್ದಾಗ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ ಮರಿಬೇಡಿ. ಸಿ ಯು ಆಲ್.